ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಫಿಶ್ ಸಾಂಬಾರು ಮಾಡೋಣ ಅಂತ ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಮಕ್ಕಳಿಬ್ಬರನ್ನು ಕುಳಿಸ್ಬಿಟ್ಟು ನಾನು ಅಡುಗೆ ಮಾಡ್ಕೊತಾ ಇದ್ದೀನಿ. ಅವರಿಬ್ಬರು ಆಟ ಆಡ್ಕೊತೀನಿ ಮಮ್ಮಿ ಅಂದರು. ನೋಡಿ ಒಂದು ದೊಡ್ಡವ ನಾನು ಮಾತಾಡ್ತೀನಿ ಕೊಡಿ ಮಮ್ಮಿ ಲಾಗಲ್ಲಿ ಅಂದ. ಸೊ ನಾನು ಬೇಡ ಅಂದ್ಬಿಟ್ಟು ಅವರಿಬ್ಬರನ್ನು ಕೂಡಿಸ್ಬಿಟ್ಟು ನಾನು ಈ ಕಡೆ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೆ. ಫಸ್ಟು ಬಾಡಿಗೆ ಮೆಣಸಿನ್ಕಾಯಿ 4 ಮತ್ತು ಹಚ್ಚಕ್ಕೆ ಮೆಣಸಿನ್ಕಾಯಿ 3 ತೊಗೊಂಡಿದ್ದೀನಿ. ಸೊ ಕಡಲೆಪಪ್ಪು ಮತ್ತು ಮಟನ್ ಸಾಂಬಾರಿಗೆ ಇಟ್ಕೊ ಮಸಾಲೆ ಮತ್ತು ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಹಾಗೆ ಈರುಳ್ಳಿ, ಟೊಮೊಟೊ ಎಲ್ಲ ಇಟ್ಕೊಂಡಿದ್ದೆ. ಫಿಶ್ಶು ಫ್ರೀಝರಲ್ಲಿ ಇಟ್ಟಿದ್ದೆ, ಸ್ವಲ್ಪ ಅದು ತಣ್ಣಗಾಗಲಿ ವಾರ್ಮ್ ಆಗಲಿ ಅಂತ ನೆನೆಸಿಟ್ಟಿದ್ದೀನಿ. ಸೊ ಅಷ್ಟರಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ತುಂಬ ಕೋಲ್ಡ್ ಇತ್ತು, ಫಿಶ್ಶು ಮುಟ್ಟೋದಕ್ಕೆ ಆಗ್ತಿರಲಿಲ್ಲ, ಕೈಯೆಲ್ಲ ತುಂಬ ಕೋಲ್ಡ್ ಆಗೋಗ್ಬಿಟ್ಟಿತ್ತು. ಅಷ್ಟರಲ್ಲಿ ಅದಕ್ಕೆ ನಾನು ಖಾರ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ರೆಡಿ ಮಾಡಿಕೊಂಡೆ, ಯಾಕಂದರೆ ಸಾಂಬಾರು ಸ್ವಲ್ಪ ಜಾಸ್ತಿ ಇದ್ದರೆ ಫಿಶ್ಶು ಚೆನ್ನಾಗಿರುತ್ತೆ ಬೇಯೋದಕ್ಕೆ ಅಂದ್ಬಿಟ್ಟು. ಹಾಗೆ ಮುದ್ದೆನೂ ರೆಡಿ ಮಾಡ್ಕೊತಾ ಇದ್ದೆ, ಮುದ್ದೆನೂ ಫಿಶ್ ಸಾಂಬಾರು ಮಾಡೋಣ ಅಂತ. ಸೊ ಮಕ್ಕಳಿಬ್ರು ಆಟ ಆಡ್ಕೊಂಡು ಇದ್ದರು, ನಾನು ಹಾಗೆ ಟಿ ವಿ ನೋಡಿಕೊಂಡು ಅಡುಗೆ ಮಾಡ್ಕೊತಾ ಇದ್ದೆ. ನಾನು ತೊಳಿತೀನಿ ಮಮ್ಮಿ ಫಿಶ್ಶು ಅಂದ. ಸೊ ಅಷ್ಟರಲ್ಲಿ ಅದು ವಾರ್ಮ್ ಆಗಿ ಎಲ್ಲ ಐಸ್ ಗಡ್ಡೆ ಕಟ್ಬಿಟ್ಟಿತ್ತು, ಅದನ್ನೆಲ್ಲ ವಾಶ್ ಮಾಡ್ಕೊಂಡು ಬಂದೆ. ಅಷ್ಟರಲ್ಲಿ ಈ ಕಡೆ ಸಾಂಬಾರು ಕುದಿಯೋದಕ್ಕೆ ಇಟ್ಟಿದ್ದೆ. ಇದು ನಾನು ತುಂಬ ವರ್ಷ ಆಗೋಗ್ಬಿಟ್ಟಿತ್ತು ಮೀನು ಸಾಂಬಾರು ಮಾಡಿ, ನನಗೆ ಬರ್ತಾನೆ ಇರಲಿಲ್ಲ. ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ಈ ಥರ ಮಾಡೋದು. ಸೊ ನಾನು ಆಲ್ಮೋಸ್ಟ್ ಅಡುಗೆ ಎಲ್ಲ ಕಲ್ತಿದ್ದು ನಮ್ಮ ಅತ್ತೆಯಿಂದನೇ. ಸೊ ಅವರು ಕಲಿಸಿರೋ ಅಡುಗೆ, ಅವ್ರು ಕೊಟ್ಟಿರೋ ರುಚಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಫಿಶ್ಶು ಸಾಂಬಾರು ಮಾಡ್ತಾಯಿದ್ದೆ. ತುಂಬ ದಿನ ಆಯಿತು. ನನಗೆ ನಮ್ಮದು 6 ಇಯರ್ಸ್ ಕಂಪ್ಲೀಟ್ ಲವ್ ಪ್ರಪೋಸಲ್ ಆಗಿತ್ತು. ಸೊ ಅದಕ್ಕೆ ನಮ್ಮ ಹಸ್ಬೆಂಡು ನಾನ್ ವೆಜ್ಜಲ್ಲಿ ಫಿಶ್ ಸಾಂಬಾರು ಮಾಡಿಕೊಡು ಅಂತ ಹೇಳಿದರು. ಅದಕ್ಕೆ ಸಾಂಬಾರು ಮಾಡಿಕೊಡ್ತಾ ಇದ್ದೆ. ಅದೆಲ್ಲ ಚೆನ್ನಾಗಿ ಕುದ್ದಿದ್ಮೇಲೆ ಫಿಶ್ ಎಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೆ. ಅಲ್ಲಿಂದನೇ ಕಟ್ ಮಾಡಿ ತೆಗೆಸ್ಕೊಂಬಂದಿದ್ರು. ಸೊ ಈಗ ಫಿಶ್ಶು ಒಂದೊಂದೇ ಹಾಕ್ಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಬೆಂದಿದ್ರೆ ಚೆನ್ನಾಗಿರಲ್ಲ, ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು, ಫ್ಲೇವರು ಎಲ್ಲ ಚೆನ್ನಾಗಿತ್ತು. ನಮ್ಮ ಮಾವಾಗ ಊಟ ಹಾಕ್ಕೊಟ್ರೆ ಅವರು ತಿಂದರು ಮೀನು ಸಾಂಬಾರಲ್ಲೇ. ನಾನು ಇರಲಿ ಅಂದ್ಬಿಟ್ಟು ತರಕಾರಿ ಸಾಂಬಾರು ಮಾಡಿದ್ದೆ. ಎಕ್ಸ್ಟ್ರಾ ಇರಲಿ ಯಾರಾದರೂ ತಿಂದಿಲ್ಲ ಅಂದರೆ ಬೇಕಾಗುತ್ತೆ ಅಂತ ಸ್ವಲ್ಪ ಸಾಂಬಾರು ಮಾಡ್ಕೊಂಡಿದ್ದೆ. ಸೊ ಸಾಂಬಾರು ಹಾಗೇ ಇತ್ತು. ಫಿಶ್ ಸಾಂಬಾರೇ ಖಾಲಿ ಆಗಿತ್ತು, ಸಾಟರ್ಡೆ ಅಲ್ವಾ. ಸೊ ಅದಕ್ಕೆ ಸಾಟರ್ಡೆ ತಿನ್ನಬಾರ್ದು ಅಂತ ಫ್ರೈಡೇಗೆ ಆಗಷ್ಟೇ ನಾನು ಮಾಡಿದ್ದೆ. ಸೊ ಫ್ರೈಡೇ ಈವ್ನಿಂಗು ಇದು ಲಾಗ್ ಆಗಿರುತ್ತೆ. ಸೊ ಫ್ರೈಡೇ ಈವ್ನಿಂಗ್ ನಾನು ಮಾಡ್ಕೊಂಡಿದ್ದು. ಮತ್ತು ಸಾಟರ್ಡೆ ತಿಂತಾ ಇದ್ದೀರಲ್ವ ಅಂತ ಕಮೆಂಟ್ ಮಾಡಬೇಡ್ರಿ. ನಾನಿದು ಫ್ರೈಡೇ ಈವ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡಿರೋದು. ಫ್ರೈಡೇಗೆ ಇದು ಕಂಪ್ಲೀಟ್ ಆಗೋಗಿರುತ್ತೆ. ಸೊ ಮಾರ್ನಿಂಗ್ ಏನು ಬೇಡ ಅಂದ್ಬಿಟ್ಟು ನಾನು ಈವ್ನಿಂಗ್ ಒಳಗಡೆ ಎಲ್ಲ ಕಂಪ್ಲೀಟ್ ಮಾಡಿ ತಿನ್ನೋದಕ್ಕಾಗಷ್ಟೇ ನಾನು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ನೋಡಿ, ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯ್ತಾ ಇದೆ. ಉರಿನ ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡಿದ್ದೀನಿ. ಸೊ ಚೆನ್ನಾಗಿ ಎಲ್ಲ ಬೆಂದಿದ್ದಾದಮೇಲೆ ಚೆನ್ನಾಗಿರುತ್ತೆ. ಆಫ್ ಮಾಡಿದ್ಮೇಲೂ ಆ ಬಿಸಿಗೆ ಸ್ವಲ್ಪ ಚೆನ್ನಾಗಿ ಇದಾಗುತ್ತೆ. ಸೊ ನಾನು ಸಾಂಬಾರು ತಿನ್ನಲ್ಲ, ಫಿಶ್ ಸಾಂಬಾರು. ಸೊ ಅದಕ್ಕೆ ನನಗಂತ ನಾನು ಮ್ಯಾಗಿನೂ ಮತ್ತು ಆಮ್ಲೆಟ್ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಮಕ್ಕಳು ಆಟ ಆಡ್ತಾಯಿದ್ರು, ಅವ್ರಿಗೆಲ್ಲ ತಿನ್ನಿಸ್ಬಿಟ್ಟು ನಾನು ಆಮ್ಲೆಟ್ಟು ಮ್ಯಾಗಿ ಮಾಡ್ಕೊಂಡು ತಿಂದೆ. ಸೊ ಫ್ರೈಡೇ ಈವ್ನಿಂಗ್ ಲಾಗ್ ಇದಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.